ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಸಾಕ್ಷರತಾ ಏನ್ ವಿಡಿಯೋ ಮಾಡ್ತಾ ಇದೀವಿ ಫಾರ್ ಪಿಡಿಒ ಅಂಡ್ ವಿಲೇಜ್ ಅಕೌಂಟೆಂಟ್ ಅಂಡ್ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದು 8ನೇ ವಿಡಿಯೋ. ಒಂದಷ್ಟು ಪ್ರಮುಖವಾದ ಕ್ವಶನ್ಸ್ ತಗೊಂಡಿದ್ದೀನಿ ನೋಡಿ. ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಸ್ ಗಳಾಗಿರ್ಬೋದು, ಅದು ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಒಂದು ಪೇಪರ್ 2 ಗೆ ಸಂಬಂಧಪಟ್ಟಂತೆ ಹೊಸ ಪ್ಲೇ ಲಿಸ್ಟ್ ಮಾಡಿದೀವಿ. ಈಗ ಮಾಡ್ತಾ ಇರತಕ್ಕಂಥ ನ್ಯೂ ಸೀರೀಸ್, ಸೊ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಅಲ್ಲಿಂದ ನೀವು ತಗೋಬಹುದು ಎಲ್ಲಾ ವಿಡಿಯೋಸ್ ಗಳನ್ನ ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು. ಪೇಪರ್ 2 ಗೆ ಸಂಬಂಧಪಟ್ಟಂತೆ ಎಲ್ಲ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಅಲ್ಲಿ ಸಿಗುತ್ತೆ. ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬನ್ನಿ, ನಾನು ತಡ ಮಾಡಲ್ಲ, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಬರ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಸಿಂಪಲ್ ಕ್ವಶನ್ಸ್ ಇರುತ್ತೆ ವಿಲೇಜ್ ಅಕೌಂಟೆಂಟ್ ಗೆ, ಹಾಗೆ ಪಿಡಿಒ ಕೂಡ, ಗ್ರೂಪ್ ಸಿಗೂ ಕೂಡ. ಓಕೆ, ಸೊ ಮೀಡಿಯಂ ರೇಂಜಸ್ ಕ್ವಶನ್ಸ್ ಇದು ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕೆಳಗಿನ ಯಾವ ಕಂಪ್ಯೂಟರ್ ಪ್ರೋಗ್ರಾಮ್ ವೆಬ್ ಬ್ರೌಸರ್ ನ ಸಂಗಡ ಲೋಡ್ ಆಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಇಸ್ ಆಟೋಮೆಟಿಕಲಿ ಲೋಡೆಡ್ ಆಸ್ ಎ ಕಾಂಪೋನೆಂಟ್ ಆಫ್ ದ ವೆಬ್ ಬ್ರೌಸರ್? FTP, ಪ್ಲಗ್ಇನ್ಸ್, ಆಡ್-ಆನ್ಸ್, ಟೆಲ್ನೆಟ್ಸ್ ಅಂತ ಕೊಟ್ಟಿದ್ದಾರೆ. ಹೇಳ್ತೀರಾ? ಟೆಲ್ನೆಟ್ ಅಲ್ಲ, ನಮ್ಗೆ ಈ ಎಲ್ಲ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್. ಟೆಲ್ನೆಟ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋಸ್ ಗಳ ಹೇಳಿದ್ದೀನಿ. ಟೆಲ್ನೆಟ್ ಅಂತೂ ಅಲ್ವೇ ಅಲ್ಲ. ಟೆಲ್ನೆಟ್ ಅಂದ್ರೆ ಏನು? ರಿಮೋಟ್ ತಗೊಳ್ತಕ್ಕಂಥದ್ದು. ಎಲ್ಲರೂ ಬೇರೆ ಕಂಪ್ಯೂಟರ್ ಏನೋ ಪ್ರಾಬ್ಲಮ್ ಇದ್ರೆ ನಾನು ದೂರದಲ್ಲಿ ಕೂತ್ಕೊಂಡು ಅದನ್ನ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಗೈ ಕೂತ್ಕೊಂಡು ಅದನ್ನ ಆಕ್ಸೆಸ್ ಮಾಡಿ ಅಲ್ಲಿಂದ ತಗೊಳ್ತಕ್ಕಂಥದ್ದು. ಅದಕ್ಕೆ ನಾವು ಎಕ್ಸಾಂಪಲ್ ಕೊಡೋದ್ರೆ ಟೀಮ್ ವೀವರ್ ಅಂತ ಕೊಡಬಹುದು. ಟೀಮ್ ವೀವರ್ ಅಂತಿದೆ. ಓಕೆ, ಇನ್ನು FTP ಅಂದ್ರೆ FTP ಬಗ್ಗೆ ಕೂಡ ನಾನು ಒಂದಷ್ಟು ಕ್ವಶನ್ಸ್, ನೀವು ಅದಕ್ಕೆ ಹೇಳ್ತಾ ಇದ್ದೆ ಪ್ರೀವಿಯಸ್ ವಿಡಿಯೋಸ್ ನೋಡಿ ಸ್ನೇಹಿತರೆ ಅಂತ, ಅದ್ರ ಬಗ್ಗೆ ಕೂಡ ಒಂದಷ್ಟು ಕ್ವಶನ್ಸ್ ಮಾಡಿದ್ದೀನಿ. FTP ಅಂದ್ರೆ ಏನು? ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಫುಲ್ ಫಾರ್ಮ್ ಇವೆಲ್ಲ ಗೊತ್ತಿರ್ಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಒಂದ್ಸಲ ಡೈರೆಕ್ಟ್ ಆಗಿ ನಿಮಗೆ ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ. ಏನ್ ಮಾಡುತ್ತೆ? ಒಂದು ಕ್ಲೈಂಟ್ ಸರ್ವರ್ ಇಂದ ಇನ್ನೊಂದು ಕ್ಲೈಂಟ್ಗೆ ಸರ್ವರ್ಗೆ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಪ್ಲಗ್ಇನ್ಸ್, ಆಡ್ ಆನ್ಸ್? ರೈಟ್ ಆನ್ಸರ್ ಇಸ್ ಪ್ಲಗ್ಇನ್ಸ್ ಅಂತ ಕರಿತೀವಿ. ಪ್ಲಗ್ಇನ್ಸ್ ಗಳು ಇಸ್ ದ ರೈಟ್ ಆನ್ಸರ್. ಸಿ, ಆಡ್ ಆನ್ಸ್ ನಿಮಗೆ ಇಟ್ ಈಸ್ ಅ ಟೈಪ್ ಆಫ್ ಎಕ್ಸ್ಟೆನ್ಷನ್ ಹಾರ್ಡ್ವೇರ್. ಅದರ ಬೇರೆ ರೀತಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಈಗ ಒಂದು ಇಲ್ಲೇನ್ ಕೊಟ್ಟಿದ್ದಾನೆ, ವೆಬ್ ಬ್ರೌಸರ್, ಒಂದು ವೆಬ್ಸೈಟ್ ಇರತ್ತೆ ಅಂತ ಇಟ್ಕೊಳ್ಳಿ. ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ನೀವು ಸಾಫ್ಟ್ವೇರ್ ಅಪ್ಡೇಟ್ ವಿತೌಟ್ ಶಟ್ ಡೌನ್ ಅದನ್ನ ಏನೋ ನೀವು ಮಾಡ್ದೇನೆ ಸಾಫ್ಟ್ವೇರ್ ಅಪ್ಡೇಟ್ಸ್, ಬೇರೆ ಬೇರೆ ಆಡ್ ಆನ್ಸ್ ಗಳನ್ನ ಮಾಡಬೇಕು ಅಂದ್ರೆ, ಆಡ್ ಆನ್ಸ್ ಅಂತ ಇದು ಆಡ್ ಆನ್ಸ್ ಇದೆ, ಈ ಆಡ್ ಆನ್ಸ್ ಬೇರೆ. ಅಂದ್ರೆ ಪ್ಲಗ್ಇನ್ ಗೆ ಅಂತಂದ್ರೆ ಬೇರೆ ಬೇರೆದನ್ನ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಮಾಡಬೇಕು, ಫೀಚರ್ಸ್ ಗಳನ್ನ ಹಾಕ್ಬೇಕು ವೆಬ್ಸೈಟ್ ಅಲ್ಲಿ, ಅದು ಶಟ್ ಡೌನ್ ಮಾಡಬಾರ್ದು. ಸೊ ಅದಕ್ಕೆ ಪ್ಲಗ್ಇನ್ಸ್ ಅಂತ ಕರಿತೀವಿ. ಸೊ ಆಡ್ ಆನ್ಸ್ ಅದಕ್ಕೆ ಏನ್ ಡಿಫ್ರೆನ್ಸ್? ಸೊ ಪ್ಲಗ್ಇನ್ಸ್ ಅಂತಕ್ಕಂಥದ್ದು ಆಟೋಮೆಟಿಕಲಿ ಅದು ಬ್ರೌಸರ್ ಗೆ ನಾವು ಆಡ್ ಮಾಡ್ತಾ ಇರ್ತೀವಿ, ಅಪ್ಡೇಟ್ ಮಾಡ್ತಾ ಇರ್ತೀವಿ ಸಾಫ್ಟ್ವೇರ್ ನ. ಓಕೆ, ಆಡ್ ಆನ್ಸ್ ಫಂಕ್ಷನ್ಸ್ ಗಳನ್ನ. ಆಡ್ ಆನ್ಸ್ ಅಂದ್ರೆ ಹಾರ್ಡ್ವೇರ್ ಯೂನಿಟ್ ದಟ್ ಕ್ಯಾನ್ ಬಿ ಆಡೆಡ್ ಟು ಕಂಪ್ಯೂಟರ್ ಟು ಇನ್ಕ್ರೀಸ್ ಇಟ್ಸ್ ಕೇಪಬಿಲಿಟಿ. ಅಂದ್ರೆ ನೀವು ಇದಕ್ಕೆ ಆಡ್ ಆನ್ಸ್ ಅಂದ್ರೆ ಈಗ ಒಂದು ಯಾವ್ದಾದ್ರು ಇನ್ನೊಂದು ಎಕ್ಸ್ಟ್ರಾ ಹಾರ್ಡ್ವೇರ್ ಹಾಕೋದು, ಅದರ ಕೆಪಾಸಿಟಿನ ಜಾಸ್ತಿ ಮಾಡೋದು. ಇದು ಪ್ಲಗ್ಇನ್ಸ್ ಅಂತಕ್ಕಂಥದ್ದು ಬ್ರೌಸರ್ ಗೆ ಆಡ್ ಮಾಡ್ತಕ್ಕಂಥದ್ದು ಆಟೋಮೆಟಿಕಲಿ, ವಿಚ್ ವಿಲ್ ಹೆಲ್ಪ್ಸ್ ಟು ಆಡ್ ದ ಫ್ಯೂಚರ್ಸ್. ಓಕೆ, ಆಡ್ ದ ಫೀಚರ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಾ ಆಪ್ಷನ್ಸ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬರ್ತಾನೆ. ಓಕೆ, ಬನ್ನಿ. ಅಂತರ್ಜಾಲದಲ್ಲಿ ಇತರೆ ದಾಖಲೆಗಳಿಗೆ ಡ್ಯಾಶ್ ಮೂಲಕ ಸಂಪರ್ಕ ಕಲ್ಪಿಸಬಹುದು. ಸಿಂಪಲ್. ಕನೆಕ್ಟ್ ಟು ದ ಅದರ್. ಗೊತ್ತಾಗ್ಲಿಲ್ವಾ ಕನ್ನಡ, ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳಿ. ಕನೆಕ್ಷನ್ಸ್ ಟು ಅದರ್ ಡಾಕ್ಯುಮೆಂಟ್ಸ್ ಇನ್ ಅನ್ ಇಂಟರ್ನೆಟ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಥ್ರೂ. ಅರ್ಥ ಆಗ್ತಿದೆಯಲ್ಲ? ಇಂಟರ್ನೆಟ್ ಅಲ್ಲಿ ನೀವೇನ್ ಮಾಡ್ತೀರಾ, ಒಂದು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದು PDF ಇದೆ, ಇಲ್ಲೇನೋ ಇರುತ್ತೆ, ಇಲ್ಲಿ ಕ್ಲಿಕ್ ಲಿಂಕ್ ಅಂತ ಇರುತ್ತೆ. ಓಕೆ, ಇಲ್ಲಿ ಲಿಂಕ್ ಅಂತ ಇರುತ್ತೆ, ಕ್ಲಿಕ್ ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ಕ್ಲಿಕ್ ಆನ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ನೀವು ಯಾವ್ದೋ ಒಂದು ವೆಬ್ ಸೈಟ್ ಗೆ ಕರ್ಕೊಂಡು ಹೋಗುತ್ತೆ. ಸೊ ವಾಟ್ ಇಸ್ ದಿಸ್? ಹೈಪರ್ ಲಿಂಕ್. ಅದನ್ನ ಹೈಪರ್ ಲಿಂಕ್ ಅಂತೀವಿ. ಬ್ರೌಸರ್ ಅಲ್ಲ, ಲಿಂಕ್ ಪೇಜ್ ಅಲ್ಲ. ಹೈಪರ್ ಲಿಂಕ್ ಅಂದ್ರೆ ಗೊತ್ತಲ್ಲ, ನೀವು ಎಷ್ಟೊಂದ್ ಕಡೆ ನೋಡಿರ್ತೀರಾ, PDF ಗಳು ಓದ್ತಿರ್ತೀರ, ಅಲ್ಲಿ ಕ್ಲಿಕ್ ದಿಸ್ ಲಿಂಕ್ ಅಂತ ಇರುತ್ತೆ. PDF ನೋಡ್ಬೇಕಾದ್ರೆ, ಅಥವಾ ನೀವು ವೆಬ್ಸೈಟ್ ಅಲ್ಲೂ ಕೂಡ ಒಂದು ಲಿಂಕ್ ಕೊಟ್ಟಿರ್ತಾನೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಲಿಂಕ್ ಕರ್ಕೊಂಡು ಹೋಗುತ್ತೆ. ಇಟ್ ಇಸ್ ಕಾಲ್ಡ್ ಹೈಪರ್ ಲಿಂಕ್ ಅಲ್ವಾ? ಎಸ್. ನೆಕ್ಸ್ಟ್ ಹೋಗೋಣ ಬನ್ನಿ. ಎಲ್ಲ ಬೇಸಿಕ್ ಕ್ವಶನ್ಸ್ ಇದೆಲ್ಲ, ಸಿಂಪಲ್ ಬೇಸಿಕ್ ನೆಟ್ವರ್ಕಿಂಗ್ ಮತ್ತೆ ಆಪರೇಷನ್ಸ್ ಗಳಲ್ಲಿ ನಿಮಗೆ ಸಿಂಪಲ್ ಬೇಸಿಕ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅಲ್ಲಿ ಬೇಸಿಕ್ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಅಂಡ್ ಬಂದಿವೆ ಕೂಡ.
ವೆಬ್ ಬ್ರೌಸರ್ ಗಳನ್ನು ವೆಬ್ ಸರ್ವರ್ ಗಳಿಗೆ ಸಂಪರ್ಕ ಕಲ್ಪಿಸಲು ಸಂಪರ್ಕ ನಿಯಮಗಳಿಗೆ ಡ್ಯಾಶ್ ಅಂತಾರೆ. ವೆರಿ ಈಸಿ ಕ್ವಶನ್, ರಿಪೀಟೆಡ್ ಕ್ವಶನ್ ಇದು. ವೆಬ್ ಬ್ರೌಸರ್ ಇಸ್ ಕನೆಕ್ಟೆಡ್ ಟು ವೆಬ್ ಸರ್ವರ್. ಒಂದು ಬ್ರೌಸರ್ ಇರುತ್ತೆ, ಒಂದು ವೆಬ್ಸೈಟ್ ಇರುತ್ತೆ, ಒಂದು ವೆಬ್ ಬ್ರೌಸರ್ ಓಕೆ ಸಿಸ್ಟಮ್. ಇಲ್ಲಿಂದ ನೀವು ಒಂದು ಸರ್ವರ್ ಗೆ ಕನೆಕ್ಟ್ ಮಾಡಬೇಕು, ಸರ್ವರ್. ಸೊ ಹೌ ವಿಲ್ ಡೂ? FTP ಅಂತಲ್ಲ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಲ್ಲ, ದಟ್ ಈಸ್ ಡಿಫರೆಂಟ್. ಟ್ರಾನ್ಸ್ಫರಿಂಗ್ ದ ಫೈಲ್ಸ್, ಇಲ್ಲಿ ಅದನ್ನ ಕೇಳಿಲ್ಲ. ಕನೆಕ್ಷನ್, ಕಮ್ಯುನಿಕೇಶನ್ ಆಗ್ಬೇಕು. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. HTTP ಅಂದ್ರೆ ಏನು ಗೊತ್ತಿರಬೇಕು, HTML ಅಂದ್ರೆ ಫುಲ್ ಫಾರ್ಮ್ ಗೊತ್ತಿರಬೇಕು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HTTP ಅಂದ್ರೆ ಏನು ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ ದೀಸ್ ಆರ್ ಆಲ್ ಬೇಸಿಕ್ ಕ್ವಶನ್ಸ್. ನೆಕ್ಸ್ಟ್ ನೋಡಿ, ವೆರಿ ಈಸಿ ಕ್ವಶನ್ಸ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಗ್ರೂಪ್ ಸಿ KPS ಕೇಳಿದ್ದಾನೆ. ನ್ಯೂಸ್ ಗ್ರೂಪ್ ನಿಂದ ಲೇಖನಗಳನ್ನು ಓದಲು ಸಹಾಯ ಮಾಡುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಡ್ಯಾಶ್. ಅಂದ್ರೆ ನೀವು ಆನ್ಲೈನ್ ಅಲ್ಲಿ ನ್ಯೂಸ್ ಓದ್ತಿರಲ್ಲ, ಪ್ರಜಾವಾಣಿ ಓದ್ತೀರಾ, ಅಥವಾ ಎಲ್ಲಾ ನ್ಯೂಸ್ ಗಳು ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಡಿಜಿಟಲ್ ನ್ಯೂಸ್ ಅಂತ ಕರಿತೀವಿ, ಯಾವ್ದೋ ಡೈಲಿ ಹಂಟ್ ಅಂತಿದೆ ಅಲ್ವಾ, ಆತರ ತುಂಬಾ ಇವೆ, ಎಕ್ಸಾಂಪಲ್ ಹೇಳಿದೆ. ಸೊ ಈ ತರ ಇದಕ್ಕೆ ಆನ್ಲೈನ್ ಅಲ್ಲಿ ರೀಡ್ ಮಾಡ್ತೀವಲ್ಲ ನ್ಯೂಸ್ ಗ್ರೂಪ್ಸ್ ನ, ಅದನ್ನ ಏನಂತ ಕರಿತೀವಿ? ನ್ಯೂಸ್ ರೀಡರ್ ಇದೆ, ಸರ್ಚ್ ಇದೆ, ಡಿಸ್ಕಷನ್ ಫೋರಮ್ ಇದೆ, 2 and 3 ಇದೆ. ರೈಟ್ ಆನ್ಸರ್ ನ್ಯೂಸ್ ರೀಡರ್, ಆಪ್ಷನ್ 1. ಓಕೆ, ಸಿಂಪಲ್ ಕ್ವಶನ್ ಇದು. ಫೈನ್. ನೆಕ್ಸ್ಟ್, ಲಭ್ಯವಿರುವ IP ವಿಳಾಸವನ್ನು ಹುಡುಕಲು ಸಹಾಯ ಮಾಡೋ ಕಂಪ್ಯೂಟರ್ ಪ್ರೋಗ್ರಾಮ್ ಡ್ಯಾಶ್. ಅಲ್ಟಿಮೇಟ್ ಕ್ವಶನ್, ಆನ್ಸರ್ ಮಾಡಿ ನಾವು. ಬ್ರೌಸರ್ ಇದೆ, ಪಿಂಗ್ ಇದೆ, IP ಚೆಕರ್ ಇದೆ, ಸರ್ಚ್ ಎಂಜಿನ್ ಇದೆ. ಬ್ರೌಸರ್, ಪಿಂಗ್, IP ಚೆಕರ್, IP ಪರೀಕ್ಷಕ, ಸರ್ಚ್ ಎಂಜಿನ್. ಅಂದ್ರೆ ಸಿಂಪಲ್ ಸರ್, ಒಂದು ಎಲ್ಲಾ ಕಂಪ್ಯೂಟರ್, ಪ್ರತಿ ಒಂದು ಕಂಪ್ಯೂಟರ್ ತಗೊಂಡ್ರು ಅದಕ್ಕೊಂದು IP ಅಡ್ರೆಸ್ ಇರುತ್ತೆ. IP ಅಡ್ರೆಸ್ ಎಷ್ಟು ಸಂಖ್ಯೆ ಇರುತ್ತೆ? ಇವೆಲ್ಲ ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿ, ವೆರಿ ಇಂಪಾರ್ಟೆಂಟ್, ಡಿಸ್ಕಸ್ ಮಾಡಿದ್ದೀನಿ. ಓಕೆ, 32 ಬಿಟ್ ಕಂಪ್ಯೂಟರ್ ಅಂದ್ರೆ 64 ಬಿಟ್ ಅಂದ್ರೆ ಏನು, IP ಅಡ್ರೆಸ್, ವ್ಯಾಲಿಡ್ IP ಅಡ್ರೆಸ್ ಅಂದ್ರೆ ಎಷ್ಟಿರಬೇಕು, ಎಷ್ಟು ಸಂಖ್ಯೆ ಒಳಗಿರಬೇಕು, ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್, ಪ್ರತಿ ಒಂದು ಸಿಸ್ಟಮ್ಗೆ IP ಅಡ್ರೆಸ್ ಇರುತ್ತೆ. ಅದಿದ್ಯೋ ಇಲ್ವೋ, ಅದ್ ನಿಜನ ಸುಳ್ಳು, ಅವ್ರು ಈಗ ಯಾರೋ IP ಅಡ್ರೆಸ್ ಕೊಟ್ಟಿರ್ತಾರೆ, ಎಸ್ ಇದಿದ್ಯೋ ಇಲ್ವೋ, ಇದು ವರ್ಕ್ ಆಗ್ತಿದ್ಯಾ ಅಲ್ಲಿ ಇಲ್ವೋ, ಇದೆಯಾ ಅಂತ ಚೆಕ್ ಮಾಡ್ಬೇಕಲ್ಲ. ಎಕ್ಸಿಸ್ಟಿಂಗ್ ಅಥವಾ ಇದು ಫಾಲ್ಸ್ ನಾವು ಚೆಕ್ ಮಾಡಕ್ಕೆ ನಾವೇಂತೀವಿ? IP ಚೆಕ್ಕರ್ ಅಂತ ಹಾಕಿದ್ರೆ ರಾಂಗ್. ಪಿಂಗ್ ಇಸ್ ದ ರೈಟ್ ಆನ್ಸರ್, ಪಿಂಗ್ ಅಂತ ಕರಿತೀವಿ. IP ಚೆಕ್ಕರ್ಗೂ ಪಿಂಗ್ ಇಷ್ಟ ಡಿಫರೆನ್ಸ್. IP ಅಡ್ರೆಸ್ ಇಲ್ಲಿ ಕೇಳಿರೋದೇನ್ ಕ್ವಶನ್? ಈ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಅಲೋಸ್ ಯೂಸ್ ಟು ಚೆಕ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಪರ್ಟಿಕ್ಯುಲರ್ IP. ಪರ್ಟಿಕ್ಯುಲರ್ ಆಗಿ ಒಂದು IP ಅಡ್ರೆಸ್ ನಿಮ್ಮ ಹತ್ರ ಇದೆ, ಕೊಟ್ಟಿದ್ದಾರೆ ಯಾರೋ, ಈ IP ಅಡ್ರೆಸ್ ಇದೆಯೋ ಇಲ್ವೋ, ಇವಾಗ ವರ್ಕಿಂಗ್ ಅಲ್ಲಿ ಇದೆಯೋ ಇಲ್ವೋ, ಅಥವಾ ಇದು ಎಕ್ಸಿಸ್ಟೆನ್ಸ್ ಇದೆಯೋ ಇಲ್ವೋ, ಅಥವಾ ಸುಮ್ನೆ ಸುಳ್ಳು IP ಅಡ್ರೆಸ್ ಕೊಟ್ಟಿದ್ದಾರಾ? ಓಕೆ, IP ಚೆಕ್ಕರ್ ಇಸ್ ಡಿಫರೆಂಟ್. ಈಗ ನೀವು ಕಂಪ್ಯೂಟರ್ ಅಲ್ಲಿ ಏನೋ ಒಂದು ಅಪ್ಲೋಡ್ ಮಾಡಿರ್ತೀರಾ, ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ ಯಾರ್ದೋ, ಓಕೆ, ಯಾರ್ದೋ ಇನ್ಫಾರ್ಮೇಶನ್ಸ್ ಕದ್ದು ಅಪ್ಲೋಡ್ ಮಾಡಿರ್ತೀರಾ, ಫೈಲ್ ಅಪ್ಲೋಡ್ ಮಾಡಿರ್ತೀರಾ, ಅಥವಾ ಬ್ಲಾಕ್ ಮೇಲ್ ಮಾಡಿರ್ತೀರಾ ಮೇಲ್ ಮುಖಾಂತರ. ಸೊ ಈಗ ಈ ಮೇಲ್, ಈ ವಿಡಿಯೋ ಎಲ್ಲಿಂದ ಬಂತು, ಯಾವ IP ಅಡ್ರೆಸ್ ಇಂದ ಬಂತು, ಯಾವ ಸಿಸ್ಟಮ್ ಇಂದ ಅಪ್ಲೋಡ್ ಆಗಿದೆ, ಯಾವ ಲೊಕೇಶನ್ ಅಪ್ಲೋಡ್, ದಟ್ ಈಸ್ ಕಾಲ್ಡ್ IP ಚೆಕ್ಕರ್. ಅರ್ಥ ಆಗ್ತಿಲ್ಲ? ಪಿಂಗ್ಗೂ IP ಚೆಕ್ಕರ್ಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ನಿಮ್ಮ ಕಂಪ್ಯೂಟರ್ ಅಲ್ಲಿ IP ಅಡ್ರೆಸ್ ಚೆಕ್ ಮಾಡ್ಕೋಬಹುದು. ಕಂಪ್ಯೂಟರ್, ಲ್ಯಾಪ್ಟಾಪ್, ಕ್ಲಿಕ್ ಸ್ಟಾರ್ಟ್ ಹೋಗಿ, ಕಂಟ್ರೋಲ್ ಪ್ಯಾನಲ್ ಹೋಗಿ, ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಹೋಗಿ, ಶೇರಿಂಗ್ ಸೆಂಟರ್ ಹೋದ್ರೆ ನಿಮ್ಗೆ ಸಿಗುತ್ತೆ. ಒಂದ್ಸಲ ಪಿಂಗ್ ಫುಲ್ ಫಾರ್ಮ್ ಕೇಳ್ಬಿಡ್ತಾನೆ. ಪಿಂಗ್ ಅಂದ್ರೇನು? ಪಾಕೆಟ್ ಇಂಟರ್ನೆಟ್ ಆರ್ ಇಂಟರ್ ನೆಟ್ವರ್ಕ್ ಗ್ರೋಪರ್ ಅಂತ ಕರಿತೀವಿ. ಓಕೆ, ಸೊ ಗೊತ್ತಿರ್ಲಿ ಸ್ನೇಹಿತರೆ, ಪಿಂಗ್ಗೂ IP ಚೆಕ್ಕರ್ಗೂ ಡಿಫ್ರೆನ್ಸ್ ಏನು ಅಂತ. ಇಲ್ಲಿ ಕೇಳಿರೋದು ಕ್ವಶನ್ಸ್ಗೆ ಪಿಂಗ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ? IP ಚೆಕ್ಕರ್ಗೂ ಪಿಂಗೂ ಡಿಫ್ರೆನ್ಸ್ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಇಂಟರ್ನೆಟ್ ಪ್ರೋಗ್ರಾಮಿಂಗ್ ಬಳಕೆದಾರರ ಬ್ರೌಸಿಂಗ್ ಚಟುವಟಿಕೆಗಳನ್ನು ಒಳಗೊಂಡಿರುವ ಒಂದು ಪಠ್ಯ ಕಡತ. An internet browsing, a text file that contains user browsing activities is called. Ultimate question. ಸ್ಪ್ಯಾಮ್ ಮೈಲ್, ಜಂಕ್ ಮೈಲ್, ಫೈರ್ ವಾಲ್, ಕುಕೀಸ್ ಕೊಟ್ಟಿದ್ದಾನೆ. ಒಂದು ವೆಬ್ಸೈಟ್ ಇರುತ್ತೆ ಸ್ನೇಹಿತರೆ, ಬ್ರೌಸರ್ ಅಂದ್ರೆ ವೆಬ್ಸೈಟ್, ಬ್ರೌಸ್ ಮಾಡಕ್ ಹೋಗ್ತೀರಾ, ಏನಾಗುತ್ತೆ, ಲಾಗಿನ್ ಅಂತ ಕೇಳುತ್ತೆ ಒಂದೊಂದ್ಸಲ. ನೀವು ಗೂಗಲ್ ಇಂದ ಹೋದ್ರು ಕೂಡ ಒಂದೊಂದ್ಸಲ ಒಂದು ಲಾಗಿನ್ ಅಂತ ಕೇಳುತ್ತೆ. ಅಥವಾ ಲಾಗಿನ್ ಇಲ್ಲ ಅಂದ್ರೆ ಯೂಸರ್ ಆಗಿ ಅನ್ನೋನ್ ಯೂಸರ್ ಆಗಿ ಹೋದ್ರು ಕೂಡ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋದಾಗ ಅಲ್ಲಿ ನಿಮ್ ಇನ್ಫಾರ್ಮೇಶನ್, ಮೇಲ್ ಐಡಿ ಏನೋ ಕೊಡ್ತೀರಾ. ಒಂದ್ಸಲ ಈ ವೆಬ್ಸೈಟ್ಗಳು ನಿಮ್ಗೆ ಹೇಳ್ತಾ ಇರ್ತವೆ, ಅಂದ್ರೆ ನೀವ್ ಯಾವ ಯೂಸರ್ ಇಂದ ಬಂದಿರಾ, ನೀವ್ ಏನ್ ಇನ್ಫಾರ್ಮೇಶನ್ ಚೆಕ್ ಮಾಡ್ತಾ ಇದೀರಾ, ಸೊ ನಿಮ್ಮ ಡೀಟೇಲ್ ಅದು ಬೈ ಡಿಫಾಲ್ಟ್ ನೀವು ಯಾವ್ದ್ರಿಂದ, ಈಗ ನೀವು ಯಾವ್ದೋ ಒಂದು ಗೂಗಲ್ ಅಕೌಂಟ್ ಇಂದ ಲಾಗಿನ್ ಆಗಿದೆ ಗೂಗಲ್ಗೆ, ಸೊ ಆ ಗೂಗಲ್ ಮುಖಾಂತರ ಸರ್ಚ್ ಮಾಡಿದ್ರೆ, ಸೊ ಯಾವ ಸರ್ಚ್ ಮಾಡಿರ್ತೀರ, ಏನೇನ್ ಸರ್ಚ್ ಮಾಡಿರ್ತಿರಲ್ಲ ಆ ವೆಬ್ಸೈಟ್ ಅಲ್ಲಿ ನಿಮ್ ಇನ್ಫಾರ್ಮೇಶನ್, ಗೂಗಲ್ ಇನ್ಫಾರ್ಮೇಶನ್ ಇರುತ್ತೆ, ನಿಮ್ ಜಿಮೇಲ್, ನಿಮ್ ನೇಮು, ನೀವೇನ್ ಸರ್ಚ್ ಮಾಡಿರ, ವಾಟ್ ಯು ಎಕ್ಸಾಕ್ಟ್ಲಿ ನೀಡ್ ಅಂತ, ಸೊ ಅದಕ್ಕೆ ತಕ್ಕಂತೆ ನಿಮಗೆ ಮೆಸೇಜ್ಗಳು, ಮೇಲ್ಗಳು ಬರ್ತವೆ. ಅದಕ್ಕೆ ಏನೋ, ಅದಕ್ಕೆ ವೆಬ್ಸೈಟ್ ಗಳಲ್ಲೇ ಹೇಳ್ಬಿಟ್ಟಿರ್ತಾರೆ, ಏನಂತ ಹೇಳಿರ್ತಾರೆ, ದಿಸ್ ವೆಬ್ಸೈಟ್ ಹ್ಯಾವಿಂಗ್ ಕುಕೀಸ್ ಅಂತ ಹೇಳ್ತಾರೆ. ಅದನ್ನ ನಾವು ಕುಕೀಸ್ ಅಂತ ಕರಿತೀವಿ. ಓಕೆ, ಕುಕೀಸ್
ಅಂದ್ರೆ ನಿಮ್ಮ ಇನ್ಫಾರ್ಮೇಶನ್ಸ್ ನೀವೇನು ಇದೆ ಅನ್ನೋದು ಅಂತಕ್ಕಂಥದ್ದು ಬೈ ಡಿಫಾಲ್ಟ್ ಅಲ್ಲಿ ಆಗಿರುತ್ತೆ, ರೆಕಾರ್ಡ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಬಂದ ತಕ್ಷಣ ಇವು ನೀವೇ ಅಂತ ಐಡೆಂಟಿಫೈ ಮಾಡ್ಬಿಡುತ್ತೆ ವೆಬ್ಸೈಟ್. ಓಕೆ, ಕುಕೀಸ್ ಅಂತ ಕರಿತೀವಿ. ಅದಕ್ಕೆ ಒಂದೊಂದ್ಸಲ ಎಲ್ಲಾ ಕಂಪ್ಯೂಟರ್ಗಳಲ್ಲಿ ದಿಸ್ ವೆಬ್ಸೈಟ್ ಇಸ್ ಕುಕಿಂಗ್, ಓಕೆನಾ ಅಲ್ವಾ ಅನ್ನೋದು ಕ್ಲಿಕ್ ಮಾಡಬೇಕು ಅಂತ ಇರುತ್ತೆ. ತುಂಬಾ ಜನ ಆತರ ವೆಬ್ಸೈಟ್ ಕುಕೀಸ್ ಇರೋ ವೆಬ್ಸೈಟ್ಗೆ ಹೋಗೋದೇ ಇಲ್ಲ. ಯಾಕೆ ನಮ್ಮ ಇನ್ಫಾರ್ಮೇಶನ್ ಅಲ್ಲಿ ಶೇರ್ ಮಾಡಬೇಕು, ನಾವೇನ್ ಸರ್ಚ್ ಮಾಡಿದ್ವಿ, ಏನೋ ಪಾಪ ಏನೋ ಸರ್ಚ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದೇನಾರು ಅದೇ ರಿಲೇಟೆಡ್ ನಿಮಗೆ ಮೇಲ್ ಬರೋದು, ಇದು ಬರೋದು, ಅದು ಬರೋದು, ಅಡ್ವರ್ಟೈಸ್ಮೆಂಟ್ ಬರೋದೆಲ್ಲ ಬಂದ್ಬಿಟ್ರೆ ಅಲ್ವಾ. ಫೈನ್. ಇದು ಸ್ಪ್ಯಾಮ್ ಮೈಲ್, ಜಂಕ್ ಮೈಲು ನಾವು ಪ್ರೀವಿಯಸ್ ವಿಡಿಯೋಸ್ ಗಳು ನೀವು ನೋಡಿಲ್ಲ ನೋಡಿ ಅಲ್ಲಿ ಹೇಳಿದೀನಿ. ಇನ್ನೊಂದ್ಸಲ ಹೇಳ್ತೀನಿ ಬೇಕಾದ್ರೆ. ಜಂಕ್ಗೂ ಸ್ಪ್ಯಾಮ್ಗೂ ಇಷ್ಟೇ ಡಿಫ್ರೆನ್ಸ್. ಸ್ಪ್ಯಾಮ್ ಅಂತಕ್ಕಂಥದ್ದು ಏನು ಅಂದ್ರೆ, ನೀವು ಇಮೇಲ್ ಐಡಿಗೆ ಬಂದಿರ್ತಾವಲ್ಲ, ನೀವು ಅದನ್ನ ಕೇಳೇ ಇರಲ್ಲ, ಬೇಡದಿರೋ ಇನ್ಫಾರ್ಮೇಶನ್ಸ್ ನಿಮಗೆ ಬಂದಿರ್ತವೆ. ಯು ನಾಟ್ ಆಪ್ಟ್, ಹೇಳಿದ್ನಲ್ಲ ಕುಕೀಸ್ ಇಂದ ನಿಮ್ ಇನ್ಫಾರ್ಮೇಶನ್ ತಗೋತಾರೆ, ನೀವು ಸರ್ಚ್ ಮಾಡಿರ್ತೀರ ಅಲ್ಲಿಂದ ತಗೋತಾರೆ, ಅಂದ್ರೆ ನೀವು ಅದ್ರ ಬಗ್ಗೆ ಬೇಕಾಗಿಲ್ಲ. ದಟ್ ಇಸ್ ಕಾಲ್ಡ್ ಸ್ಪ್ಯಾಮ್. ಸ್ಪ್ಯಾಮ್ ಇಸ್ ದ ಮೇಲ್ ದಟ್ ಯು ಹ್ಯಾವಂಟ್ ಆಸ್ಕ್ಡ್ ಫಾರ್ ಗಿವನ್ ಆರ್ ಇನ್ಫಾರ್ಮೇಶನ್ಸ್ ಟು ರಿಸೀವ್. ಅರ್ಥ ಆಗ್ತಿದಿಲ್ಲ, ನಿಮಗೆ ಬೇಕಾಗಿಲ್ದೇ ಇರೋದು. ಜಂಕ್ ಅಂತಕ್ಕಂಥದ್ದು ಯು ಆಪ್ಟ್ ಇನ್ ಸರ್ವಿಸ್ ಅಂತ, ಅಂದ್ರೆ ಏನೋ ಹುಡುಕಿರ್ತೀರಾ, ಏನೋ ಮಾಡಿರ್ತೀರಾ, ಅದಕ್ಕೆ ರಿಲೇಟೆಡ್ ಆಗಿ ಬರುತ್ತಲ್ಲ, ದಟ್ ಇಸ್ ಕಾಲ್ಡ್ ಜಂಕ್ ಮೇಲ್. ನಿಮಗ್ ಅದು ಕೂಡ ಬೇಕಾಗಿರಲ್ಲ, ಬಟ್ ಒಂದೊಂದ್ಸಲ ಬೇಕಾಗ್ಬೋದು ನಿಮ್ಗೆ. ನೀವೆಲ್ಲೋ ಸರ್ಚ್ ಮಾಡಿದ್ರೆ ಅದ್ರ ರಿಲೇಟೆಡ್ ಇನ್ನೆಲ್ಲಿಂದನೋ ನಿಮ್ಗೆ ಮೇಲ್ಸ್ ಗಳು ಬರುತ್ತೆ, ಅದು ಆ ಒಂದು ಇನ್ಫಾರ್ಮೇಶನ್ ಸಂಬಂಧಪಟ್ಟಂತೆ. ಈಗ ಲ್ಯಾಪ್ಟಾಪ್ ಸರ್ಚ್ ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ಗಳು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ಗಳು ಬರ್ತವೆ. ಹೆಂಗ್ ಬರುತ್ತೆ? ಬಿಕಾಸ್ ಆಫ್ ಜಂಕ್ ಮೇಲ್. ಅದನ್ನ ಜಂಕ್ ಮೇಲ್ ಅಂತ ಕರಿತೀವಿ. ಇದೆಲ್ಲ ಹೆಂಗ್ ಬರಕ್ ಸಾಧ್ಯ? ಬಿಕಾಸ್ ಆಫ್ ಕುಕೀಸ್. ಓಕೆ, ಗೊತ್ತಿರ್ಲಿ ಇವೆಲ್ಲ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನಿಯಂತ್ರಣ ಪ್ಯಾನೆಲ್ಗಳು ಈ ಕೆಳಗಿನದಕ್ಕೆ ಆಯ್ಕೆಗಳನ್ನು ಒದಗಿಸುತ್ತದೆ. ಕಂಟ್ರೋಲ್ ಪ್ಯಾನೆಲ್ ಪ್ರೊವೈಡ್ಸ್ ಆಪ್ಷನ್ಸ್ ಫಾರ್. ಕಂಪ್ಯೂಟರ್ ಕಂಟ್ರೋಲ್ ಪ್ಯಾನೆಲ್ ಇದ್ದೇ ಇರುತ್ತೆ ಅಲ್ವಾ. ನೀವು ಯಾವುದೇ ಸಾಫ್ಟ್ವೇರ್ ಕಂಪ್ಯೂಟರ್ ಓಪನ್ ಮಾಡೋ ಸ್ಟಾರ್ಟ್ ಬಟನ್ ಅಲ್ಲಿ ಹೋದ್ರೆ, ನೀವು ಇಲ್ಲಿ ಸ್ಟಾರ್ಟ್ ಬಟನ್ ಅಥವಾ ಸ್ಟಾರ್ಟ್ ಅಂತ ಇರುತ್ತೆ ಸಿಸ್ಟಮ್ ಅಲ್ಲಿ, ಡೆಸ್ಕ್ಟಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಕಂಟ್ರೋಲ್ ಪ್ಯಾನೆಲ್ ಅಂತ ಇರುತ್ತೆ. ಕಂಟ್ರೋಲ್ ಪ್ಯಾನೆಲ್ ಅಲ್ಲಿ ಹೋಗಿ ಏನ್ ಮಾಡ್ತೀರಾ, ಪ್ರೋಗ್ರಾಮ್ಸ್ ಅಂಡ್ ಫೀಚರ್ಸ್ ಅಂತ ಹೋಗ್ತೀರಾ. ಪ್ರೋಗ್ರಾಮ್ಸ್ ಅಂಡ್ ಫೀಚರ್ಸ್ ಅಲ್ಲಿ ಹಿಂಗ್ ಏನ್ ಬೇಕು ತೆಗಿಬಹುದು, ಅಥವಾ ಅಪ್ಡೇಟ್, ಅಥವಾ ಇನ್ನೊಂದು ನಿಮ್ಮ ಅಕೌಂಟ್ ಮ್ಯಾನೇಜ್ಮೆಂಟ್ ಇರುತ್ತೆ ಅಲ್ವಾ. ಸೊ ಏನಂದ ಅರ್ಥ, ಆಡಿಂಗ್ ನ್ಯೂ ಹಾರ್ಡ್ವೇರ್ ಸೇರ್ಪಡೆ ಮಾಡ್ಬೋದು ಕಂಟ್ರೋಲ್ ಪ್ಯಾನಲ್, ಎಸ್. ಮತ್ತೆ ತೆಗೆದು ಹಾಕಬಹುದು, ಮತ್ತೆ ಮ್ಯಾನೇಜಿಂಗ್ ಯೂಸರ್ ಅಕೌಂಟ್ಸ್, ಎಸ್. ಎಲ್ಲವೂ ಕೂಡ ಕರೆಕ್ಟ್ ಆನ್ಸರ್, ಎಲ್ಲವೂ ಕೂಡ ಕರೆಕ್ಟ್. ಹೇಳ್ತೀನಿ ನೋಡಿ. ಹಾರ್ಡ್ವೇರ್ ಅಂಡ್ ಸೌಂಡ್, ನೆಟ್ವರ್ಕ್ ಅಂಡ್ ಇಂಟರ್ನೆಟ್, ಕಂಟ್ರೋಲ್ ಪ್ಯಾನಲ್ ಹೋಗ್ಬಿಟ್ರೆ ನೀವು ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಪ್ರೋಗ್ರಾಮ್ಸ್ ಅಂಡ್ ಫೀಚರ್ಸ್ ಅನ್ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ಇವೆಲ್ಲ ನಿಮ್ಗೆ ಅದರಲ್ಲಿ ಇರುತ್ತೆ. ಓಕೆ ಫೈನ್. ಸೊ ನೋಡಿ, ಬೇಸಿಕ್ ಕ್ವಶನ್ ಇದು, ನೀವು ಕಂಪ್ಯೂಟರ್ ಅದನ್ನ ಕೇಳಿದ್ದಾನೆ. ನೆಕ್ಸ್ಟ್, ಅನವಶ್ಯಕ ಇಮೇಲ್ ಇಂದ ತಪ್ಪಿಸಿಕೊಳ್ಳಲು ಇನ್ಬಾಕ್ಸ್ ಒಳಗೆ ಬರುವುದನ್ನು ಏನ್ ಮಾಡ್ತೀರಾ ಅಂತ ಕೇಳಿರೋದು. ಟು ಅವಾಯ್ಡ್ ಅನ್ವಾಂಟೆಡ್ ಇಮೇಲ್ಸ್ ವಿಚ್ ಕಮಿಂಗ್ ಇಂಟು ಇನ್ಬಾಕ್ಸ್. ನೋಡಿ, ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ನಿಮ್ಮ ಡೈಲಿ ಈ ತರದ ಕ್ವಶನ್ಸ್ ನಿಮಗೆ ಬರ್ತಕ್ಕಂಥ ಸ್ನೇಹಿತರೆ. KPSC ಅಲ್ಲಿ ವಿಲೇಜ್ ಅಕೌಂಟೆಂಟ್ ಸಂಬಂಧಪಟ್ಟಂತೆ, ಗ್ರೂಪ್ ಸಿ ಸಂಬಂಧಪಟ್ಟಂತೆ, ಬಿಲೋ ಡಿಗ್ರಿ, ಈ ತರದಕ್ಕೆಲ್ಲ ಕೇಳ್ತಾನೆ ಇದನ್ನ. ಟು ಅವಾಯ್ಡ್ ಅನ್ವಾಂಟೆಡ್ ಇಮೇಲ್ ವಿಚ್ ಕಮಿಂಗ್ ಇಂಟು ಇನ್ಬಾಕ್ಸ್. ನಿಮ್ಗೆ ಬರ್ತಕ್ಕಂಥ ಇನ್ಬಾಕ್ಸ್ ನಿಮ್ಗೆ ಗೊತ್ತಿದೆ, ನಿಮ್ಮ ಇಮೇಲ್ ಅಲ್ಲಿ ಪ್ರೈಮರಿ ಇಮೇಲ್ಸ್ ಅಂತ ಇರುತ್ತೆ, ಅಥವಾ ಇನ್ಬಾಕ್ಸ್ ಅಂತ ಇರುತ್ತೆ, ಸ್ಪ್ಯಾಮ್ ಅಂತ ಕೂಡ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅನ್ವಾಂಟೆಡ್ ಇಮೇಲ್ಸ್ ವಿಚ್ ಕಮಿಂಗ್ ಇಂಟು ಇನ್ಬಾಕ್ಸ್ ಏನ್ ಮಾಡ್ತೀರಾ, ಕಪ್ಪು ಪಟ್ಟಿಗೆ ಕಳಿಸಿರೋ ಇಮೇಲ್ ಐಡಿನ ಕಳಿಸುವುದು. ಅಂದ್ರೆ ಯಾರು ಕಳಿಸ್ತಾರೆ ಐಡಿನ ಬ್ಲಾಕ್ ಮಾಡ್ತೀನಿ, ಬ್ಲಾಕ್ ಲಿಸ್ಟ್ ಹಾಕ್ತೀನಿ. ಇನ್ನೊಂದು ಸ್ಪ್ಯಾಮ್ ಎಂಬುದಾಗಿ ಗುರುತಿಸುವುದು, ಅದನ್ನ ಮಾರ್ಕೆಟ್ ಆಸ್ ಸ್ಪ್ಯಾಮ್ ಆಗಿ ಮಾಡ್ತೀನಿ. ಇದೊಂದು ಇಮೇಲ್ ಬಂದೊಡನೆ ಅದನ್ನು ರದ್ದುಪಡಿಸುವುದು. ರಿಮೂವ್ ಇಮೇಲ್ಸ್ ವೆನೆವರ್ ಇಟ್ ಕಮ್ಸ್. ಅಂದ್ರೆ ಯಾವಾಗ ಬರುತ್ತೆ ಈ ತರ ಬೇಡದೇ ಇರೋದು ಅನ್ವಾಂಟೆಡ್ ಇಮೇಲ್ಸ್, ಬಂದಂಗೆಲ್ಲ ಡಿಲೀಟ್ ಮಾಡ್ಕೊಂಡು ಹೋಗಿ ರಿಮೂವ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ನನ್ನ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸೊ ಈ ಆಪ್ಷನ್ಸ್ ಅಂತೂ ಅಲ್ಲ. ಈ ಮೂರಲ್ಲಿ ಏನ್ ಮಾಡ್ತೀರಾ? ಸಿಂಪಲ್ ಆಪರೇಷನ್ ಮಾಡಬೇಕು. ಸೆಂಡರ್ ಇಮೇಲ್ ಐಡಿ ಟು ಬ್ಲಾಕ್ ಲಿಸ್ಟ್ ಅಂತಿದೆ, ಮಾಡ್ತೀರಾ? ಈಗ ಎಷ್ಟು ಇಮೇಲ್ ಅನ್ವಾಂಟೆಡ್ ನಿಮ್ಗೆ ಈ ತರ ಸರ್ಚ್ ಮಾಡಿದಾಗ ಬರ್ತಾನೆ ಇರುತ್ತೆ. ನಿಮ್ ಇನ್ಬಾಕ್ಸ್ ತುಂಬೋಗುತ್ತೆ, ಸ್ಪ್ಯಾಮ್ ತುಂಬೋಗುತ್ತೆ, ಬರ್ತಾನೆ ಇರುತ್ತೆ. ಎಲ್ಲಾನು ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಇದಂತೂ ಅಲ್ಲ. ಹೋಗ್ಲಿ, ಎಲ್ಲ ಇಮೇಲ್ ನೀವು ರಿಮೂವ್ ಯಾವಾಗ ಬರುತ್ತೆ ರಿಮೂವ್ ಮಾಡ್ತಾ ಕೂತ್ಕೋತೀರಾ? ಅಲ್ಲ. ಅದನ್ನ ಸ್ಪ್ಯಾಮ್ ಅಂತ ಮಾರ್ಕ್ ಮಾಡ್ಬಿಟ್ರೆ ಆ ಇಮೇಲ್ ಐಡಿನ ನೀವು ಯಾರ ಪುನಃ ಬರ್ತಾನೆ ಇದ್ರೆ ಸ್ಪ್ಯಾಮ್ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಈ ಸ್ಪ್ಯಾಮ್ ಅಂತಕ್ಕಂಥ ಅನ್ವಾಂಟೆಡ್, ನೀವು ನೋಡೋದೇ ಇಲ್ಲ, ಇನ್ಬಾಕ್ಸ್ ಮಾತ್ರ ನೋಡ್ತೀರಾ. ಈ ಸ್ಪ್ಯಾಮ್ ಅಲ್ಲಿ ಒಂದ್ಸಲ ಹೋಗ್ಬಿಟ್ಟು ನೀವು ಆಟೋ ಇಲ್ಲಿ ಡಿಲೀಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಒಟ್ಟಿಗೆ ಡಿಲೀಟ್ ಮಾಡ್ಬಿಡ್ಬೋದು. ಸೊ ಸ್ಪ್ಯಾಮ್ ಎಂಬುದಾಗಿ ಗುರುತಿಸುವುದಿದೆಯಲ್ಲ, ದಿಸ್ ಇಸ್ ಪ್ರಾಪರ್ ಆನ್ಸರ್. ನೋಡಿ, ಎಲ್ಲ ಆನ್ಸರ್ ಕರೆಕ್ಟ್ ಇದ್ರಲ್ಲಿ, ಬಟ್ ಮೋಸ್ಟ್ ಪ್ರಾಪರ್ ಯಾವುದು ಅಂದ್ರೆ ಆಪ್ಷನ್ 2. ಅರ್ಥ ಆಗ್ತಿದೆಯಲ್ಲ? ಈಗ ಬೇರೆ ಇಮೇಲ್ ಯಾವ್ದೋ ಬರ್ತಾ ಸ್ಪ್ಯಾಮ್ ಅಂತ ಮಾಡ್ಕೊಂಡ್ಬಿಟ್ರೆ ಬ್ಲಾಕ್ ಮಾಡ್ಬೋದು, ಎಷ್ಟು ಎಲ್ಲ ಇಮೇಲ್ ಬ್ಲಾಕ್ ಮಾಡಕ್ಕಾಗಲ್ಲ. ಸೊ ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್, ಪ್ರಮಾಣಬದ್ಧ ಕೀಬೋರ್ಡ್ ನಲ್ಲಿರುವ ಸಿಂಧುವಾಗಿರುವ ಕೀಗಳನ್ನು ಗುರುತಿಸಿ. ಸಿಂಪಲ್ ಕ್ವಶನ್ ನೋಡಿ, ಇವೆಲ್ಲ ಸಿಂಪಲ್ ಕ್ವಶನ್ಸ್ ಗಳು. ಐಡೆಂಟಿಫೈ ದ ವ್ಯಾಲಿಡ್ ಕೀಸ್ ಇನ್ ದ ಸ್ಟ್ಯಾಂಡರ್ಡ್ ಕೀಬೋರ್ಡ್. ಒಂದು ಕೀಬೋರ್ಡ್ ನ ಓಪನ್ ಮಾಡಿದ್ರೆ ಏನಿರುತ್ತೆ? ಫಂಕ್ಷನ್ಸ್ ಕೀ ಇರುತ್ತೆ ಇಲ್ಲಿ ಮೇಲ್ಗಡೆ ಅಲ್ವಾ ಸರ್. ಇಲ್ಲಿ ನಿಮ್ಗೆ ಆರೋ ಕೀಸ್ ಇರುತ್ತೆ,
ಇಲ್ಲಿ ನ್ಯೂಮರಿಕಲ್ ಕೀ ಇರುತ್ತೆ, 1 ಇದು 1 0 1 2 3 4 5 ಹಿಂಗಿರುತ್ತೆ. ಇಲ್ಲಿ ಆರೋಗಳಿರುತ್ತೆ ಹಿಂಗೆ ಅಲ್ವಾ ಸರ್. ಇಲ್ಲಿ ಫಂಕ್ಷನ್ಸ್ ಕೀ ಇರುತ್ತೆ, F1 F2 F3 F11 ತನಕ ತರ ಇರುತ್ತೆ. ಇಲ್ಲಿ ಆಲ್ಫಾ P Q R W A B C ಅಲ್ವಾ, MNOP, ಇದು ಆಲ್ಫಾ ನ್ಯೂಮರಿಕ್ ಕೀ ಅನ್ಸುತ್ತೆ ಕರಿತೀವಿ. ಏನೇನಿರುತ್ತೆ ಬೇಸಿಕ್ ಕ್ವಶನ್ ಬರ್ತವೆ ಸರ್. ಫುಲ್ ಡಿಫಿಕಲ್ಟಿನೇ ಕೇಳಲ್ಲ, ಬೇಸಿಕ್ ಕ್ವಶನ್ ನೋಡಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕಂಪ್ಯೂಟರ್ಸ್ ನಿಮ್ಗೆ ಕಂಪ್ಲೀಟ್ ಡಿಫಿಕಲ್ಟಿನೂ ಕೇಳ್ತಾನೆ, ಒಂದ್ಸಲ ಕಂಪ್ಲೀಟ್ ಈಸಿನೂ ಕೇಳ್ತಾನೆ, ಒಂದ್ಸಲ ಮಾಡರೇಟ್ ಆಗು ಕೇಳ್ತಾನೆ. ಇಟ್ ಡಿಪೆಂಡಿಂಗ್ ಅಪಾನ್ ದ ಪೇಪರ್ ಟು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲ ವಿಡಿಯೋ, ಪೇಪರ್ ಟು ಕ್ವಶನ್ ಪೇಪರ್. ಅಂದ್ರೆ ನಿಮ್ಗೆ ಪೇಪರ್ ಟು ಅಲ್ಲಿ ಯಾವ್ದಾದ್ರು ಒಂದು ಸೆಕ್ಷನ್ ಡಿಫಿಕಲ್ಟಿ ಮಾಡಿರ್ತಾನೆ. ಅದು ಕಂಪ್ಯೂಟರ್ ಆಗಿದ್ರೆ ಕಂಪ್ಯೂಟರ್ ಫುಲ್ ಅಡ್ವಾನ್ಸ್ ಕ್ವಶನ್ ಕೇಳಿರ್ತಾನೆ, ಅಥವಾ ಕನ್ನಡ ಆಗಿದ್ರೆ ಕನ್ನಡದಲ್ಲಿ ನಿಮ್ಗೆ ಬೀಳ್ದಿರೋ ಸಮಾನಾರ್ಥಕವಾದಂತ ಆ ಕ್ವಶನ್ ಈ ಕ್ವಶನ್ ಏನಾದ್ರು ಹಾಕ್ಬಿಟ್ಟಿರ್ತಾನೆ. ಓಕೆ, ಕನ್ನಡ ಸೆಕ್ಷನ್ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ, ಇಂಗ್ಲಿಷ್ ಮಾಡ್ಬೇಕು ಅಂದ್ರೆ ಅದನ್ನು ಹಂಗೆ ಮಾಡಿರ್ತಾನೆ. ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಪೇಪರ್. ಹಾಗಾಗಿ ನೀವು ಎಲ್ಲಾನು ಓದಿರ್ಬೇಕು. ಓಕೆ, ಅಕಸ್ಮಾತ್ ಕನ್ನಡ ಇಂಗ್ಲಿಷ್ ಈಸಿ ಕೊಟ್ಟಿದ್ರೆ ಕಂಪ್ಯೂಟರ್ ಮಾತ್ರ ತುಂಬಾ ವರ್ಸ್ಟ್ ಇನ್ ದ ಸೆನ್ಸ್ ಫುಲ್ ಡಿಫಿಕಲ್ಟಿ ಕೊಟ್ಟಿರ್ತಾನೆ. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ರೈಟ್ ಆನ್ಸರ್. ಸೊ ಫಂಕ್ಷನ್ ಕೀ, ಇಲ್ಲಿ F12 ತನಕ ನೇವಿಗೇಷನ್ ಕೀ, ಇಲ್ಲಿ ನ್ಯೂಮರಿಕಲ್ ಕೀ ಇರುತ್ತೆ. ಇದು ಏನಿದೆ, ಇದು ಆಲ್ಫಾ ನ್ಯೂಮರಿಕ್ ಕೀ, ಇದು ಕಂಟ್ರೋಲ್, ಅದು ಆಲ್ಟ್ ಕಂಟ್ರೋಲ್ ಇವೆಲ್ಲ ಇರ್ತವೆ. ಇಲ್ಲಿ ನೋಡಿ ಎಸ್ಕೇಪ್ ಕೀನು ಕೂಡ ಇದೆ, ಎಸ್ಕೇಪ್ ಕೀ. ಓಕೆ, ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಹೋಗೋಣ ನೆಕ್ಸ್ಟ್ ಬನ್ನಿ. ಯಾವ ಸಂಗ್ರಹಣಾ ತಂತ್ರವು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸುತ್ತದೆ? ವಿಚ್ ಸ್ಟೋರೇಜ್ ಡಿವೈಸ್ ಸ್ಟೋರ್ಸ್ ಮೋರ್ ಡೇಟಾ? ನೋಡಿ ಸಿಂಪಲ್ ಕ್ವಶನ್. ನಾನು ನಿಮಗೆ ಇದನ್ನ ವಿಡಿಯೋ ನಂಬರ್ 1 or 2 ಪ್ರೀವಿಯಸ್ ವಿಡಿಯೋಸ್ಗಳು ನೋಡಿರ್ತೀರ, ದಯವಿಟ್ಟು ನೋಡಿ. ಅಲ್ಲಿ ಹೇಳಿದೀನಿ CD ಕೆಪಾಸಿಟಿ ಮ್ಯಾಕ್ಸಿಮಮ್ ಎಷ್ಟು, DVD ಎಷ್ಟು, ಇವೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಸೊ ಹಾರ್ಡ್ ಡಿಸ್ಕ್ ಇಸ್ ದ ರೈಟ್ ಆನ್ಸರ್. ಫ್ಲಾಪಿ ಎಲ್ಲ ಡಿಸ್ಕಸ್ ಮಾಡಿ ನೋಡಿ ದಯವಿಟ್ಟು. ಪುನಃ ರಿಪೀಟ್ ಆಗುತ್ತೆ ಅಂತ ನಾನು ತಗೊಳ್ಳಲ್ಲ. ಓಕೆ, ಆಲ್ರೆಡಿ ಮಾಡಿರೋದು ಈ ಸೀರೀಸ್ ಅಲ್ಲಿ, ಈ ನ್ಯೂ ಸೀರೀಸ್ ಅಲ್ಲಿ ವಿಡಿಯೋ ನಂಬರ್ 1 or 2 ಇರ್ಬೇಕು ನೋಡಿ, ಚೆಕ್ ಮಾಡಿ, ಅಲ್ಲಿ ಮಾಡಿದ್ದೀನಿ. ತಂತ್ರಾಂಶಗಳಲ್ಲಿ ಟೆಕ್ಸ್ಟ್ ಮತ್ತು ಗ್ರಾಫಿಕ್ಸ್ ಲೇಔಟ್ ಅನ್ನು ಮೊದಲೇ ತಯಾರಿಸಲ್ಪಟ್ಟಿರುವ ಅನುಕೂಲತೆನ ಏನಂತ ಕರಿತೀವಿ? ಹೇಳ್ತೀರಾ? ಅಂದ್ರೆ ಮೊದಲೇ ರೆಡಿ ಇರುತ್ತೆ, ಒಂದು ಫಾರ್ಮ್ಯಾಟ್ ರೆಡಿ ಇರುತ್ತೆ ಸರ್. ಒಂದು ಫಾರ್ಮ್ಯಾಟ್, ಈಗ ಏನ್ ಫಾರ್ಮ್ಯಾಟ್? ಇಲ್ಲಿ ಹೆಡ್ಡಿಂಗ್ ಇರಬೇಕು. ಓಕೆ, ಇಲ್ಲಿ ಸಬ್ ಹೆಡ್ಡಿಂಗ್ ಇರಬೇಕು. ಓಕೆ, ಇಲ್ಲಿ ಇಮೇಜ್ ಇರಬೇಕು. ಅಂದ್ರೆ ಒಂದು ಫಾರ್ಮ್ಯಾಟ್. ಈಗ ನೀವ್ ಏನಾರ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಈ ಫಾರ್ಮ್ಯಾಟ್ ಈ ತರ ಮಾಡಪ್ಪ ಅಂತ ಕಲಿಸ್ತೀನಿ. ನಾವು ನಮ್ಮ ಇದ್ರಲ್ಲಿ ಈಗ ಈ ವಿಡಿಯೋ ಸ್ಟಾರ್ಟಿಂಗ್ ಒಂದು ಥಂಬ್ನೈಲ್ ಹಾಕಿದೆ, ಥಂಬ್ನೈಲ್ ಅಲ್ವಾ, ಏನು ಕಂಪ್ಯೂಟರ್ ವಿಡಿಯೋ ನಂಬರ್ 8, ವಿಡಿಯೋ ನಂಬರ್ 2, ವಿಡಿಯೋ ನಂಬರ್ 1 ಈ ತರ ಹಾಕ್ತಿವಿ, ಅಥವಾ ಮ್ಯಾರಥಾನ್ ವಿಡಿಯೋ ಅಂತ ಹಾಕಿದೀನಿ ಅಲ್ವಾ. ಸೊ ಈ ತರ ಏನ್ ಹಾಕಿರ್ತೀವಿ, ಕಂಪ್ಯೂಟರ್ ಸಾಕ್ಷರತಾ ಫಾರ್ ಗ್ರೂಪ್ C PDO ವಿಲೇಜ್ ಅಕೌಂಟೆಂಟ್ ಅದರ್ ಎಕ್ಸಾಮ್ಸ್ ಅಂತ ಏನು ಇವರೆಲ್ಲ ಮೆನ್ಷನ್ ಮಾಡಿರ್ತೀವಲ್ಲ, ಥಂಬ್ನೈಲ್. ಸೊ ಈ ಫಾರ್ಮ್ಯಾಟ್ ಅಲ್ಲೇ ಇರಬೇಕು ಅಂತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರುತ್ತೆ. ಅದನ್ನ ಏನಂತೀವಿ, ಥಂಬ್ನೈಲ್ ಇದೆ, ಥಂಬ್ನೈಲ್ ಅಂತ ಟಿಕ್ ಹಾಕಿದ್ರೆ ರಾಂಗ್ ಆನ್ಸರ್. ಇದೇನಿದೆ, ಟೆಕ್ಸ್ಟ್ ಗ್ರಾಫಿಕ್ಸ್ ಲೇಔಟ್ ಮೊದಲೇ ತಯಾರಿಸಲ್ಪಟ್ಟಿದೆ, ಒಂದು ಫಾರ್ಮ್ಯಾಟ್ ಇದೆ, ಇದ್ರ ಪ್ರಕಾರ ನೀನ್ ಮಾಡು ಅನ್ನೋದನ್ನ ನಾವು ಟೆಂಪ್ಲೇಟ್ ಅಂತ ಕರಿತೀವಿ. ಓಕೆ, ಒಂದು ಫಾರ್ಮ್ಯಾಟ್ ಇಟ್ಕೊಂಡಿರೋದು. ಓಕೆ, ಇಲ್ಲಿ ಹೆಸರು ಬರಬೇಕು, ಇಲ್ಲಿ ಹೆಡ್ಡಿಂಗ್ ಬರಬೇಕು, ಇಲ್ಲಿ ಇಮೇಜ್ ಬರಬೇಕು. ಓಕೆ, ಇದು ನನ್ನ ಫಾರ್ಮ್ಯಾಟ್, ಇದ್ರ ತರ ಮಾಡಪ್ಪ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಒಂದು ಲಿಂಕ್, ಒಂದು ಟೆಂಪ್ಲೇಟ್ ಕೊಡ್ತೇನೆ, ಅದನ್ನ ಟೆಂಪ್ಲೇಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದು ಈಸಿ ಕ್ವಶನ್ ಅಲ್ಲಿ. ಈ ಕೆಳಗಿನವುಗಳ ಸೇರ್ಪಡೆಯ ಮೂಲಕ ಒಂದು ಮಂಡನೆಯನ್ನು ವಿಚಾರ ವಿನಿಮಯಕ್ಕೆ ಅವಕಾಶವಿರುವಂತೆ ಹಾಗೂ ಆಸಕ್ತಿದಾಯಕವಿರುವಂತೆ ಮಾಡಬಹುದು. ಪ್ರೆಸೆಂಟೇಶನ್ ಕ್ಯಾನ್ ಬಿ ಮೇಡ್ ಇಂಟರಾಕ್ಟಿವ್, ಆಸಕ್ತಿದಾಯಕ, ಇಂಟ್ರೆಸ್ಟಿಂಗ್ ಬೈ ಆಡಿಂಗ್. ಈಗ ಒಂದು ಪ್ರೆಸೆಂಟೇಶನ್ ಇದೆ, ನಾನು ಏನ್ ಮಾಡಿದೆ, ಇಲ್ಲೊಂದು ಇಮೇಜ್ ಹಾಕ್ತೇನೆ ನಿಮ್ಗೆ. ಓಕೆ, ಇನ್ನು ಬೇರೆ ಬೇರೆ ಏನ್ ಬೇಕಾದ್ರೂ ಹಾಕ್ಬೋದು. ಬೇಕಾದ್ರೆ ಇದನ್ನ ಒಂಥರ ಸ್ಲೈಡ್ ನಿಮ್ಗೆ ಮಾಯ ಆಗಿ ಬರೋದು, ಅಥವಾ ಹಿಂಗ್ ಬರೋದು, ಮೇಲಿಂದ ಉದುರೋದು, ಕೆಳಗಿಂದ, ಈ ತರ ಏನ್ ಬೇಕಾದ್ರೂ ಟ್ರಾನ್ಸಿಷನ್ ಹಾಕ್ಬೋದು ನಾನು. ಮತ್ತೆ ಬೇಕಾದ್ರೆ ಇಲ್ಲಿ ನಿಮಗೆ ಜಿಫ್ ಹಾಕ್ಬೋದು, ನಾನು ಜಿಫ್ ಹಾಕ್ಬೋದು. ಓಕೆ, ಏನ್ ಬೇಕಾದ್ರೂ ಹಾಕ್ಬೋದು ಸರ್. ಒಂದು ಬೇಕು ಅಂದ್ರೆ ವಿಡಿಯೋನು ಒಂದು ಸ್ಮಾಲ್ ಪ್ಲೇ ಮಾಡ್ಬೋದು, ಆಡಿಯೋ ಕೂಡ ಹಾಕಬಹುದು. ಸೊ ಏನು, ವಾಟ್ ಇಸ್ ದಟ್? ಇಟ್ ಇಸ್ ಕಾಲ್ಡ್ ಮಲ್ಟಿಮೀಡಿಯಾ ಅಂತ ಕರಿತೀವಿ. ಚೆನ್ನಾಗಿ ಕಾಣಬೇಕು ಪ್ರೆಸೆಂಟೇಶನ್. ಇದೇ ನಾವು ಎಜುಕೇಶನ್ ವಿಡಿಯೋ, ಇದಕ್ಕೇನ್ ಬೇಕಾಗಿಲ್ಲ. ನೀವೆಲ್ಲ ಬೇರೆ ಬೇರೆ ಈ ವಿಡಿಯೋಸ್ಗಳು ನೋಡ್ತೀರ ನೋಡಿ, ಕುಕಿಂಗ್ ವಿಡಿಯೋಸ್ಗಳು ಆಗಿರ್ಬೋದು, ಅಥವಾ ಟ್ರೋಲ್ ಮಾಡ್ತಕ್ಕಂಥವ್ರದ್ದಾಗಿರ್ಬೋದು ಅಲ್ವಾ. ಅದು ಬಿಟ್ರೆ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಅವ್ರುಗಳ ಮಾಡ್ತಾರೆ ಅವೆಲ್ಲ. ಸೊ ಈ ಎಜುಕೇಶನ್ ವಿಡಿಯೋಸ್ಗಳಿಗೆ ಅದೆಲ್ಲ ಬೇಕಾಗಿಲ್ಲ. ಏನ್ ಇಂಪಾರ್ಟೆಂಟು ಎಜುಕೇಶನ್ ಅಲ್ಲಿ ನೀವೇನ್ ಕೊಡ್ತಾ ಇದ್ದೀರಾ ಮ್ಯಾಟರ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಕಂಟೆಂಟ್ ಇಂಪಾರ್ಟೆಂಟ್.
ಮಲ್ಟಿಪಲ್ ಆ ವರ್ಡ್ ಆರ್ಟ್ ಅಂತಿದೆ. ವರ್ಡ್ ಆರ್ಟ್ ಇಸ್ ನಥಿಂಗ್ ಬಟ್ ಈಗ ಯಾವ ಸ್ಟೈಲ್ ಇದೆ ಅಂತ, ಹಿಂಗ್ ಬರೆಯೋದು ಇದೊಂಥರ ಆರ್ಟ್. ಓಕೆ, ಜಸ್ಟ್ ಹಿಂಗ್ ಬರೆಯೋದು ಇದೊಂಥರ ಆರ್ಟ್, ಅಥವಾ ಸ್ಟೈಲ್ ಆಗಿ ಎ ಬಿ ಈ ತರ ಇರುತ್ತೆ, ನೀವು ನೋಡಿರ್ತೀರಾ. ಓಕೆ, ಸೊ ದಟ್ ಈಸ್ ಡಿಫ್ರೆಂಟ್, ವರ್ಡ್ ಆರ್ಟ್ ಅಲ್ಲ. ಸ್ಪ್ರೆಡ್ ಶೀಟಿನ ಬೇಸಿಕ್ ಯೂನಿಟ್ ಯಾವುದು? ಬೇಸಿಕ್ ಕ್ವಶನ್. ಸ್ಪ್ರೆಡ್ ಶೀಟ್ ಅಂದ ತಕ್ಷಣ ನಿಮ್ಗೆ MS Excel ಅಂತ ಬರಬೇಕು. ವಾಟ್ ಇಸ್ ಸ್ಪ್ರೆಡ್ ಶೀಟ್? MS Excel. ಅಲ್ಲಿ ಬೇಸಿಕ್ ಯೂನಿಟ್ ಅಂದ್ರೆ ಏನು? ಹಿಂಗೆ ರೋ ಇರುತ್ತೆ, ಕಾಲಮ್ಸ್ ಇರುತ್ತೆ. ಇದು ಕಾಲಮ್ ಆದ್ರೆ ಇದು ರೋಸ್ ಇರುತ್ತೆ, ಹಿಂಗೆ ಹೊಸ ರೋ ಇರುತ್ತೆ, ಹಿಂಗೆ ಇದು ಕಾಲಮ್ಗಳು ಇರ್ತವೆ. ಈ ಬೇಸಿಕ್ ಯೂನಿಟ್ ಅಂದ್ರೆ ಇದೇನಿದೆಯಲ್ಲ, ಇದು ಇದು ಇದೆಯಲ್ಲ, ಇದು ಇದು ಇದನ್ನೇನಂತ ಕರಿತೀವಿ? ಇದನ್ನು ದಿಸ್ ಇಸ್ ಕಾಲ್ಡ್ ಸೆಲ್. ಬೇಸಿಕ್ ಕ್ವಶನ್ ಇದು. ಅದೇ ತರ MS Excel ಅಲ್ಲಿ ಬೇಸಿಕ್ ಕ್ವಶನ್ ಬರುತ್ತೆ. ಬೈ ಡಿಫಾಲ್ಟ್ ಎಷ್ಟು ಪೇಜಸ್ ಇರುತ್ತೆ ಅಂತ, ಎಷ್ಟು ಹೌ ಮೆನಿ ಪೇಜಸ್ ಇರುತ್ತೆ MS Excel ಅಲ್ಲಿ ಹೇಳ್ತೀರಾ? ಕಮೆಂಟ್ ಮಾಡಿ ಫಟಾಫಟ್ ಅಂತ. ನೋಡಿ, MS Excel ಅಂದ ತಕ್ಷಣ 3 ಇರುತ್ತೆ. ಓಕೆ ನೋಡಿ, ಶೀಟ್ 1, ಶೀಟ್ 2, ಶೀಟ್ 3. ಓಪನ್ ಮಾಡಿದ ತಕ್ಷಣ ಎಕ್ಸೆಲ್ ಬೈ ಡಿಫಾಲ್ಟ್ ಆಗಿ ಎಷ್ಟಿರುತ್ತೆ. ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಬರುತ್ತೆ, ಬೇಡ ಅಂದ್ರೆ ಇದನ್ನು ಕೂಡ ಡಿಲೀಟ್ ಮಾಡೋದು. ಬಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ 3 ಶೀಟ್ ಈಗ ಕಾಣಿಸುತ್ತೆ, ಶೀಟ್ 1, ಶೀಟ್ 2, ಶೀಟ್ 3. ಇದನ್ನ ರೀನೇಮ್ ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಇದು ದಿಸ್ ಇಸ್ ಕಾಲ್ಡ್ ಸೆಲ್. ಒಂದು ಸೆಲ್ ನ ನಾವು MS Excel ಅಂತ ಕರಿತೀವಿ, ಬೇಸಿಕ್ ಯೂನಿಟ್ ಆಫ್ ದ ಸೆಲ್. ಓಕೆ, ಸೊ ಇವೆಲ್ಲ ಗೊತ್ತಿರ್ಲಿ. ಅಂಡ್ ಇದ್ರ ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರುತ್ತೆ ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಪ್ರೀವಿಯಸ್ ವಿಡಿಯೋಸ್ ನೋಡಿ ಮಾಡಿದೀವಿ. ನೆಕ್ಸ್ಟ್, MS ವರ್ಡ್ ನಲ್ಲಿರುವ ಒಂದು ಪಠ್ಯ ಭಾಗದ ನಮೂನೆಯನ್ನು ಶೀಘ್ರವಾಗಿ ನಕಲು ಮಾಡಲು ಬಳಸಲಾಗುವ ಒಂದು ಕಾಲ ಉಳಿತಾಯದ ವಿಧಾನ ಯಾವುದು? ಟೈಮ್ ಸೇವಿಂಗ್ ಫೀಚರ್ಸ್ ಯೂಸ್ಡ್ ಫಾರ್ ಕ್ವಿಕ್ಲಿ ಕಾಪಿಂಗ್ ಅಂಡ್ ಫಾರ್ಮೆಟಿಂಗ್ ಎ ಬ್ಲಾಕ್ ಆಫ್ ಟೆಕ್ಸ್ಟ್ ಇನ್ MS ವರ್ಡ್. ಈಗ ಒಂದು MS ವರ್ಡ್ ಇರುತ್ತೆ ಸರ್. MS ವರ್ಡ್ ಅಲ್ಲಿ ಓಪನ್ ಮಾಡ್ತೇವೆ, ಒಂದು ವರ್ಡ್ ಫಾರ್ಮೆಟ್ ಓಪನ್ ಮಾಡಿ. ಓಕೆ, ಇಲ್ಲಿ ಏನೋ ABC ಅಂತಿದೆ, ಇಲ್ಲಿ ABC ಅಂತಿದೆ. ಈಗ ನಾನು ಈ ಫಾರ್ಮೆಟ್ ನ ಇಲ್ಲಿಗೆ ತಗೊಂಡ್ಬರ್ಬೇಕು. ಅಂದ್ರೆ ಸುಮ್ಮನೆ ABC ಅಂದ್ರೆ ಒಂದ್ ಲೈನ್ ಇದೆ ಅಂತ ಇಟ್ಕೊಳ್ಳಿ, ಇದೊಂದು ಲೈನ್ ಈ ತರ ಫಾರ್ಮೆಟ್ ಇದೆ. ಈ ಫಾರ್ಮೆಟ್ ಇಲ್ಲಿ ತರಬೇಕು. ಏನ್ ಮಾಡ್ತೀನಿ ನಾನು? ಸಿಂಪಲ್ ಆಗಿ ಮಾಡ್ಬೇಕು, ಫಾಸ್ಟ್ ಆಗಿ, ಟೈಮ್ ಸೇವಿಂಗ್. ಅಥವಾ ಈ ಫಾರ್ಮೆಟ್ ಅಲ್ಲಿ ಒಂದು ಪ್ಯಾರಾ ಇರುತ್ತೆ, ಇನ್ನೊಂದು ಫಾರ್ಮೆಟ್ ಇನ್ನೊಂದು ಪ್ಯಾರಾ. ನನಗೆ ಈ ಫಾರ್ಮೆಟ್ ಬೇಕು, ಈ ಪ್ಯಾರಾನು ಕೂಡ ಯೂನಿಫಾರ್ಮ್ ಬೇಕು. ಇಲ್ಲಿರೋದು ಇಲ್ಲಿಗೆ ಬರಬೇಕು ಫಾರ್ಮೆಟ್. ಏನ್ ಮಾಡ್ತೀನಿ? ಫಾರ್ಮೆಟ್ ಕಾಪಿ, ಫಾರ್ಮೆಟ್ ಪೇಸ್ಟ್, ಫಾರ್ಮ್ಯಾಟ್ ಪೇಂಟರ್. ನೀವು MS ವರ್ಡ್ ಓಪನ್ ಮಾಡಿ, ಯಾವುದೇ ಓಪನ್ ಮಾಡಿದ್ರು ನಿಮ್ಗೆ ಇಲ್ಲಿ ಮೇಲ್ಗಡೆ ಹಿಂಗಿರುತ್ತೆ, ಪೇಂಟ್ಸ್ ಈ ತರ ಇರುತ್ತೆ, ಬ್ರಷ್ ಹಿಂಗಿದೆ ನೋಡಿ, ಫಾರ್ಮೆಟ್ ಪೇಂಟರ್ ಅಂತ ಕರಿತೀವಿ. ಈಗ ಏನ್ ಮಾಡ್ಬೇಕು ಅಂದ್ರೆ, ಈಗ ABC ಹಿಂಗಿದೆ ಅಲ್ವಾ ಸರ್, ಇಲ್ಲಿ ಕರ್ಸರ್ ಇಲ್ಲಿ ಇಡಬೇಕು. ಇದನ್ನ ಇಟ್ಬಿಟ್ಟು ಇಲ್ಲಿ ಫಾರ್ಮೆಟ್ ಪೇಂಟರ್ ಮೇಲೆ ಟಿಕ್ ಮಾಡ್ಬೇಕು. ಆಗ ಈ ಫಾರ್ಮೆಟ್ ಕಾಪಿ ಆಗುತ್ತೆ. ಈಗ ಯಾವ್ದು ಬೇಕು ನಿಮ್ಗೆ ABC ಅಂತ, ಈ ಕಂಪ್ಲೀಟ್ ಪ್ಯಾರಾಗ್ರಾಫ್ ಏನಿರುತ್ತೆ ಈ ಫಾರ್ಮೆಟ್ ಅಲ್ಲಿ, ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಬಿಟ್ರೆ ಈ ಫಾರ್ಮೆಟ್ಗೆ ಕಾಪಿ ಆಗುತ್ತೆ. ಓಕೆ, ಸಿಂಪಲ್, ಫಾರ್ಮೆಟ್ ಪೇಂಟರ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಇದರಲ್ಲಿ, ಪೇಸ್ಟ್ ಸ್ಪೆಷಲ್ ಅಂತ ಬರುತ್ತೆ, ಪೇಸ್ಟ್ ಸ್ಪೆಷಲ್ ಅಂತ. ಓಕೆ, ಅದು ಮುಂದೆ ಹೇಳ್ಕೊಡ್ತೀನಿ. ಪೇಸ್ಟ್ ಸ್ಪೆಷಲ್ ಅದೇನು ಅಂತ. ಓಕೆ, ಅರ್ಥ ಆಗ್ತಿದೆಯಲ್ಲ? ಎಸ್. ನುಡಿ ಸಾಫ್ಟ್ವೇರ್, ಸಿಂಪಲ್ ಕ್ವಶನ್ ಆನ್ಸರ್ ಮಾಡಿ. ನುಡಿ ಸಾಫ್ಟ್ವೇರ್ ಬಗ್ಗೆ ವೆರೈಟಿ ಕ್ವಶನ್ಸ್ ಇವಾಗ ಅದನ್ನ ಟೈಪ್ ಮಾಡೋದೆಲ್ಲ ಕೇಳ್ತಾ ಇದ್ದಾನೆ, ಮುಂದೆ ಮಾಡೋಣ. ಸಿಂಪಲ್ ಕ್ವಶನ್ ಆನ್ಸರ್ ಮಾಡಿ. ನುಡಿ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸೋರು ಯಾರು? ಕರ್ನಾಟಕ ಸರ್ಕಾರ. ಕನ್ನಡ ಗಣಕ ಪರಿಷತ್ ಅಭಿವೃದ್ಧಿಪಡಿಸಿದೆ ಮತ್ತು ಅದರ ಮಾರಾಟವನ್ನು ಮಾಡುತ್ತಾರೆ. ಕನ್ನಡ ಗಣಕ ಪರಿಷತ್ ಇದರ ಸ್ವಾಮ್ಯವನ್ನು ಹೊಂದಿದ್ದು ಉಚಿತವಾಗಿ ಇದರ ವಿತರಣೆಯನ್ನು ಮಾಡುತ್ತಾರೆ. ಮೇಲಿನ ಎಲ್ಲವೂ ಯಾವುದೂ ಅಲ್ಲ. ಹೌದು ಸರ್, ನುಡಿ ಸಾಫ್ಟ್ವೇರ್ ಕರ್ನಾಟಕ ಸರ್ಕಾರದ್ದೇ ಅದು. ಆದ್ರೆ ಇದನ್ನ ಡೆವಲಪ್ ಮಾಡಿದ್ ಯಾರು ಅಂದ್ರೆ ಕನ್ನಡ ಗಣಕ ಪರಿಷತ್. ಸೊ ಇದು ಅದರ ಒಂದು ಓನ್ಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಫ್ರೀ ಆಗಿ ಕೊಡುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕನ್ನಡ ಗಣಕ ಪರಿಷತ್. ಇದನ್ನ ಈ ನುಡಿ ಅಂತಕ್ಕಂಥ ಅಕ್ಷರಗಳನ್ನ ಈ ಒಂದು ಸಾಫ್ಟ್ವೇರ್ ಮಾಡಿದ್ಯಾರು? KPR, ಒಂದೊಂದ್ಸಲ PK ರಾವ್ ಅಂತ ಕೊಟ್ಟಿರ್ತಾರೆ, ಗೊತ್ತಿರ್ಲಿ, ರಾವ್. ಓಕೆ, KP ಅಥವಾ PK ರಾವ್. ಒಂದ್ ಕಡೆ ನೋಡಿದೀನಿ KP ಅಂತಾನು ಕೊಟ್ಟವನೇ ಎಕ್ಸಾಮ್ ಅಲ್ಲಿ, ಒಂದ್ ಕಡೆ PK ಅಂತಾನು ಕೊಟ್ಟಿರ್ತಾನೆ. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಇನ್ನು ಇದ್ರ ಬಗ್ಗೆ ಗಿಮ್ಸ್ ಅದ್ರ ಬಗ್ಗೆ ಮುಂದೆ ತರ್ತೀನಿ, ಇನ್ನೊಂದಷ್ಟು ನುಡಿಗಳ ಬಗ್ಗೆ. ಇನ್ನು ತುಂಬಾ ಇದೆ ನುಡಿಗಳ ಬಗ್ಗೆ. ಓಕೆ, ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಪುನೀತ್ ಫೋರಂ ಅಂತ ಅದರ ಹೆಸರು. ಓಕೆ, ಪ್ರೀವಿಯಸ್ ವಿಡಿಯೋಸ್ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಇನ್ನು ಡಿಫಿಕಲ್ಟೀಸ್ ಕ್ವಶನ್ಸ್ ಕೂಡ ತಗೊಂಡ್ ಬರ್ತೀನಿ, ಎಲ್ಲ ನಾವು ಓದ್ಕೋಬೇಕು. ಓಕೆ, ಡಿಫಿಕಲ್ಟೀಸ್ ಕ್ವಶನ್ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.